ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವು ಕಾರ್ಯಕರ್ತರ ಗಲಾಟೆ ಒಂದ್ ಕಡೆ ಸಂಭ್ರಮಿಸುವ ಸಂತಸದಲ್ಲಿ ಕಾರ್ಯಕರ್ತರಿಂದ ಹುಚ್ಚಾಟ ಮೆರೆಯಲಾಗಿದೆ. ಕೈಯಲ್ಲಿ ಬಡಿಗೆ ಮತ್ತೆ ಮಾರಕಾಸ್ತ್ರವನ್ನ ಹಿಡಿದು ರಸ್ತೆಯಲ್ಲೇ ಓಡಾಟವನ್ನ ಮಾಡಿದ್ದಾರೆ. ಇತ್ತ ಬಿಜೆಪಿಯ ಧ್ವಜ ಹಿಡಿದು ಸಂತಸ, ಅತ್ತ ಗೋಡೆ ಕ್ಲಾಸ್ ಧ್ವಂಸ. ಬಿಜೆಪಿಗೆ ಜೈಕಾರ ಹಾಕಿ ಪಕ್ಕದಲ್ಲಿದ್ದಂತಹ ಹೂವಿನ ಪಾಟ್ಗಳಿಗೂ ಹಾನಿ ಮಾಡಿದ್ದಾರೆ. ಕಬ್ಬಿಣದ ರಾಡ್ಗಳಿಂದ ಗ್ಲಾಸ್ ಅನ್ನ ಪುಡಿ ಮಾಡಿ ಹುಚ್ಚಾಟವನ್ನ ಮೆರೆದಿದ್ದಾರೆ. ಬಿಜೆಪಿ ಕಾರ್ಯಕರ್ತರ ಈ ಹುಚ್ಚಾಟಕ್ಕೆ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವು ಕಾರ್ಯಕರ್ತರು ಗಲಾಟೆಯನ್ನ ಮಾಡಿದ್ದಾರೆ. ಒಂದ್ ಕಡೆ ಸಂಭ್ರಮಿಸುವಂತಹ ಸಂತಸದಲ್ಲಿ ಕಾರ್ಯಕರ್ತರಿಂದ ನಡೆದಿರುವಂತಹ ಒಂದು ಹುಚ್ಚಾಟ, ಸಂಭ್ರಮಿಸುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಎಡವಟ್ಟು. ಇತ್ತ ಬಿಜೆಪಿಯ ಧ್ವಜವನ್ನ ಹಿಡಿದು ಸಂತಸ ವ್ಯಕ್ತಪಡಿಸ್ತಾ ಇದ್ರೆ, ಅತ್ತ ಗಲಾಟೆ, ಬಿಜೆಪಿಗೆ ಜೈಕಾರ ಹಾಕ್ತಾ ಗಲಾಟೆಯನ್ನ ಮಾಡಿದ್ದಾರೆ. ಕೈಯಲ್ಲಿ ಬಡಿಕೆ ಮತ್ತೆ ಮಾರಕಾಸ್ತ್ರಗಳನ್ನ ಹಿಡಿದು ರಸ್ತೆಯಲ್ಲೇ ಓಡಾಡಿದಾರಂತೆ. ಸೊ ಇತ್ತ ಬಿಜೆಪಿ ಆ ಕಡೆ ಗೋಡೆ ಗ್ಲಾಸ್ ಎಲ್ಲವನ್ನು ಕೂಡ ಧ್ವಂಸ ಮಾಡಿದ್ದಾರೆ. ಬಿಜೆಪಿಗೆ ಜೈಕಾರ ಹಾಕ್ತಾ ಪಕ್ಕದಲ್ಲಿದ್ದಂತಹ ಹೂವಿನ ಪಾಟ್ಗಳಿಗೂ ಕೂಡ ಹಾನಿಯಾಗಿದೆ. ಸೊ ಕಬ್ಬಿಣದ ರಾಡ್ಗಳಿಂದ ಗ್ಲಾಸ್ ಪುಡಿ ಮಾಡಿರುವಂಥದ್ದು. ಕೈಯಲ್ಲಿ ಬಡಿಗೆ ಹಿಡ್ಬಿಟ್ಟು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಅಂತ ಬಿಟ್ಟು. ಒಂದು ರೀತಿಯಾಗಿ ಗೆದ್ದಂಥ ಸಂದರ್ಭದಲ್ಲಿ ಮಾಡಿರುವಂತಹ ಹುಚ್ಚಾಟ ಇದು. ಕಬ್ಬಿಣದ ರಾಡ್ಗಳನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅದರಿಂದ ಕಂಪ್ಲೀಟಾಗಿ ಅಲ್ಲಿದ್ದಂತಹ ಗ್ಲಾಸ್ಗಳನ್ನೆಲ್ಲ ಪುಡಿ ಮಾಡ್ತಾ ಇರುವಂಥದ್ದು. ಸೊ ಇವರ ಈ ಹುಚ್ಚಾಟಕ್ಕೆ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಹೌದು, ಗೆದ್ದಿದ್ದಾರೆ ಅಂದಾಕ್ಷಣ ಈ ರೀತಿಯಾಗಿ ಹುಚ್ಚಾಟವನ್ನು ಮೆರೆಯೋದು ನಿಜಕ್ಕೂ ತಪ್ಪು. ಬಟ್ ಸಂಭ್ರಮಾಚರಣೆ, ಪಟಾಕಿ ಸಿಡಿಸ್ಲಿ, ಸಂಭ್ರಮಾಚರಣೆಯನ್ನು ಮಾಡಲಿ, ಸಿಹಿ ಹಂಚಿಕೆ ಮಾಡಲಿ, ಅದನ್ನು ಬಿಟ್ಬಿಟ್ಟು ಇದೇನು ಗ್ಲಾಸ್ನೆಲ್ಲ ಪುಡಿ ಮಾಡೋದು, ಅಲ್ಲಿ ಹೋಗಿ ಕೈಯಲ್ಲಿ ರಾಡ್ಗಳನ್ನೆಲ್ಲ ಇಟ್ಕೊಂಡು ರಸ್ತೆಯಲ್ಲಿ ಓಡಾಡ್ಬಿಟ್ಟು ಈ ರೀತಿಯಾಗಿ ಮಾಡೋದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿ ಆಗಿದೆ. ಅಲ್ಲಿದ್ದಂತಹ ಪಾಟ್ಸ್ನೆಲ್ಲ ಎತ್ತಿ ಒಡೆದು ಹಾಕ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ದಾರೆ. ಸಂಭ್ರಮಾಚರಣೆ ಮಾಡಿದಾದ ನಂತರ ಈ ರೀತಿಯಾಗಿ ಮಾಡಿರುವಂಥದ್ದು. ಸಿಕ್ಕಾಪಟ್ಟೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರುವಂತಹ ಈ ಕೆಲಸಕ್ಕೆ. ಬಿಜೆಪಿ ಕಾರ್ಯಕರ್ತರು ಮಾಡಿರುವಂಥದ್ದು ಹೀಗೆ.